ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ಗೆ ನೀವು ಇದೇ ಮೊದಲನೇ ಬಾರಿ ಬರ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನಾನು ಯಾವುದೇ ವೀಡಿಯೋಸ್ನ ಅಪ್ಲೋಡ್ ಮಾಡಿದರೂ ನಿಮಗೆ ಅಪ್ಡೇಟ್ ಸಿಗುತ್ತೆ. ಸೊ ನಿಮಗೆ ಅಪ್ ಟು ಡೇಟ್ ಇನ್ಫಾರ್ಮೇಷನ್ ಇರುತ್ತೆ ನನ್ನ ಚಾನಲ್ದು. ಇನ್ನು ನನ್ನ ಚಾನಲ್ನ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವೀಡಿಯೋಗಳನ್ನು ನೋಡ್ತಾ ನನಗೆ ಸಪೋರ್ಟ್ ಮಾಡ್ತಿರೋ ನನ್ನ ಸಬ್ಸ್ಕ್ರೈಬರ್ಸ್ಗೆ ಧನ್ಯವಾದಗಳು ಅಂತ ಹೇಳ್ತೀನಿ. ನನ್ನ ಚಾನಲ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನ ಕೂಡ ನೀವು ಫಾಲೋ ಮಾಡಲು ಸ್ಟಾರ್ಟ್ ಮಾಡಿ. ಅಲ್ಲಿ ಇನ್ನೂ ಏನು ನಾನು ಅಪ್ಡೇಟ್ಸ್ ಹಾಕಿಲ್ಲ, ಬಟ್ ಇನ್ನು ಕೆಲವೇ ದಿನಗಳಲ್ಲಿ ನಾನು ಅಪ್ಡೇಟ್ಸ್ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಶಾರ್ಟ್ ರೀಲ್ಸ್ ವಿಚ್ ಆರ್ ವೆರಿ ಇನ್ಫಾರ್ಮೇಟಿವ್ ಅಬೌಟ್ ಅಸ್ಟ್ರಾಲಜಿ, ಈ ಥರ ರೀಲ್ಸ್ ನಾನು ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಫಾಲೋ ಮಾಡ್ಕೊಳ್ಳಿ. ಇವತ್ತು ನಾನು 2024ರಲ್ಲಿ ಯಾವ ರಾಶಿಗಳಿಗೆ ಗುರುಬಲ ದೊರೆಯುತ್ತದೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಮೇ 1, 2024ರಂದು ಬೃಹಸ್ಪತಿ ಗುರುದೇವ ಮೇಷ ರಾಶಿಯಿಂದ ವೃಷಭ ರಾಶಿಗೆ ಹೋಗುತ್ತಾನೆ. ಇದರಿಂದ ಕೆಲವು ರಾಶಿಗಳಿಗೆ ಗುರುಬಲ ದೊರೆಯುತ್ತದೆ, ಇನ್ನು ಕೆಲವು ರಾಶಿಗಳಿಗೆ ಗುರುಬಲ ಕಳೆಯುತ್ತದೆ. ಸಾಮಾನ್ಯವಾಗಿ ಚಂದ್ರನಿಂದ 2, 5, 7, 9, 11ನೇ ಮನೆಯಲ್ಲಿ ಗುರು ಇದ್ದಾಗ ನಮಗೆ ಗುರುಬಲ ಇರುತ್ತದೆ ಅಂತ ಹೇಳ್ತೀವಿ. ಇನ್ನು ಗುರುಬಲ ಏನಕ್ಕೆ ಅವಶ್ಯಕತೆ ಅಂತ ಅಂದರೆ, ಬೃಹಸ್ಪತಿ ಗುರುದೇವ ಸೌರಮಂಡಲದಲ್ಲೇ ಅತಿ ದೊಡ್ಡ ಗ್ರಹ. 1300 ಭೂಮಿಯನ್ನು ಹಾಕಿದರೆ ಒಂದು ಗುರುದೇವ ಅಂದರೆ ಒಂದು ಗುರುಗ್ರಹ ಫಾರ್ಮ್ ಆಗುತ್ತೆ. ಆಸ್ಟ್ರೋನಾಮಿಕಲಿ ಸ್ಪೀಕಿಂಗ್ ಕೂಡ ನಮ್ಮ ಪ್ಲಾನೆಟರಿ ಸಿಸ್ಟಮ್ಗೆ, ಎಸ್ಪೆಷಲಿ ಅರ್ತ್ಗೆ ಗುರು ಅಂದರೆ ಜುಪಿಟರ್ ಪ್ಲಾನೆಟ್ ಇಂದ ತುಂಬ ಉಪಯೋಗಗಳಿದೆ. ಎಕ್ಸಾಂಪಲ್ ಏನು ಅಂತಂದರೆ, ಆಸ್ಟರಾಯ್ಡ್ಸ್ನ ಇದರ ಹೆವಿ ಗ್ರಾವಿಟೇಷನಲ್ ಪುಲ್ಲಿಂದ ಅಟ್ರಾಕ್ಟ್ ಮಾಡಿಕೊಂಡು ಅರ್ಥನ್ನ ಅಂದರೆ ಭೂಮಿಯನ್ನ ಧೂಮಕೇತುಗಳಿಂದ ಕಾಪಾಡೋದೇ ಗುರುದೇವ ಅಂದರೆ ಜುಪಿಟರ್ ಪ್ಲಾನೆಟ್ ಜುಪಿಟರ್ ಅಥವಾ ಗುರು ಇಲ್ಲದೆ ಇದ್ದಿದ್ದರೆ ಆಸ್ಟರಾಯ್ಡ್ ಬೆಲ್ಟ್ ಇಂದ ಬರೋ ಎಲ್ಲ ಆಸ್ಟರಾಯ್ಡ್ಸ್ ಅಂದರೆ ಧೂಮಕೇತುಗಳು ಅರ್ಥಗೆ ಡಿಕ್ಕಿ ಹೊಡೆದು ಇಷ್ಟೊತ್ತಿಗೆ ಅರ್ತ್ ಅಂದರೆ ಭೂಮಿ ಅವಶೇಷ ಕೂಡ ಉಳಿತಾ ಇರಲಿಲ್ಲ. ಆದ್ರಿಂದ ಪ್ಲಾನೆಟರಿ ಸಿಸ್ಟಮ್ ಅಲ್ಲಿ ಆಸ್ಟ್ರಾನಮಿಕಲಿ ಕೂಡ ಜುಪಿಟರ್ ಅಂದರೆ ಗುರುವಿನ ಉಪಯೋಗ ತುಂಬ ಇದ್ದಾವೆ. ಇನ್ನು ಜ್ಯೋತಿಷ್ಯದ ಪ್ರಕಾರ ಗುರುದೇವ ಗುರುಗ್ರಹ ಸೌರಮಂಡಲದ ದೇವಗುರು ಅಂತ ನಾವು ಕರಿತೀವಿ. ದೇವಗುರುವಿನ ಆಶೀರ್ವಾದ ಸಕಲ ಜೀವಗಳಿಗೂ ಬೇಕಾಗುತ್ತೆ. ಮತ್ತು ಸೌರಮಂಡಲದಲ್ಲಿರುವ ಎರಡೇ ಗ್ರಹಗಳು ಸಮನಾಗಿ ವರ್ತಿಸ್ತವೆ. ಅದು ಯಾವುದು ಅಂತಂದ್ರೆ, ಒಂದು ಗುರು, ಇನ್ನೊಂದು ಶನಿ. ಗುರುದೇವನ ಪರ್ಸನಾಲಿಟಿ ಯಾವ ತರ ಅಂತಂದ್ರೆ, ಅವನು ಶತ್ರು ರಾಶಿಯವರಿಗಾಗ್ಲಿ ಮಿತ್ರ ರಾಶಿಯವರಿಗಾಗ್ಲಿ ಕೆಟ್ಟದ್ದನ್ನು ಮಾಡಲ್ಲ, ಒಳ್ಳೆಯದನ್ನು ಮಾಡ್ತಾನೆ ಗುರುಬಲ ಇದ್ರೆ. ಗುರುಬಲ ಇಲ್ಲ ಅಂತಂದ್ರೆ ತಟಸ್ಥನಾಗ್ಬಿಡ್ತಾನೆ, ಯಾವುದೇ ರೀತಿ ನೆಗೆಟಿವ್ಸ್ನ ಮಾಡಲ್ಲ. ಅವನು ಎಲ್ಲ ರಾಶಿಯವರಿಗೂ ಸಮನಾಗಿ ಮಾಡ್ತಾನೆ. ಇದೇ ರೀತಿ ಬಿಹೇವಿಯರ್ ಎಲ್ಲ ರಾಶಿಯವರಿಗೂ ಇರ್ತದೆ. ಅವರಿಗೆ ಶತ್ರು ರಾಶಿಯೂ ಇದೆ, ಮಿತ್ರ ರಾಶಿಯೂ ಇದೆ. ಮಿತ್ರ ರಾಶಿಗೆ ಹೆಚ್ಚು ಫಲ ಕೊಡೋದು, ಶತ್ರು ರಾಶಿಗೆ ಕಮ್ಮಿ ಫಲ ಕೊಡೋದು ಇದು ಮಾಡೋದಿಲ್ಲ. ಆದರೆ ಕೆಲವು ಕೆಟ್ಟ ಗ್ರಹಗಳ ಕಾಂಬಿನೇಷನ್ ಇಂದ, ಸಂಯೋಗದಿಂದ, ಈಗ ಗುರು ಜೊತೆ ಕಳೆದ ವರ್ಷ ಗುರುವಿನ ಜೊತೆ ರಾಹು ಇತ್ತು, ಗುರು ಚಂಡಾಳ ದೋಷ ಅಂತ ಕರಿತೀವಿ ಅದನ್ನು ನಾವು. ಅದಕ್ಕೆ ರೆಮಿಡಿನೇ ಇಲ್ಲ. ರಾಹು ಮೊದಲೇ ಡಾಪಲ್ ಗ್ಯಾಂಗರ್, ಇಂಪೋಸ್ಟರ್, ಇನ್ನೊಬ್ಬರನ್ನು ವ್ಯಕ್ತಿತ್ವನ್ನೇ ಅದನ್ನೇ ರಿಪೀಟ್ ಮಾಡಿ ಅವರಂತೆ ನಟಿಸಿ ಮೋಸ ಮಾಡುವಂಥವನು. ಗುರುವಿನ ಸಲಹೆಯನ್ನೇ ಪಡಿತಿದ್ದೀರಾ ಅಂತ ಜನಕ್ಕೆ ತೋರಿಸಿ ಅವರನ್ನ ತೊಂದರೆಗೀಡು ಮಾಡಿರೋದು ರಾಹು. ರಾಹು ಮಾಡುವ ಎಲ್ಲ ತೊಂದರೆಗಳು ಕೂಡ ಒಬ್ಬ ವ್ಯಕ್ತಿಯ ಕರ್ಮಾನುಸಾರ ಇರುತ್ತೆ. ಇನ್ನು ಗುರು ಆದಮೇಲೆ ಶನಿ ಕೂಡ, ಅವನು ಕೂಡ ಶತ್ರುವಿಗಾಗಲಿ ಮಿತ್ರನಿಗಾಗಲಿ ನ್ಯಾಯಮತ್ತವಾದ ತೀರ್ಪನ್ನೇ ಕೊಡ್ತಾನೆ. ನೀವು ಒಳ್ಳೆ ಕೆಲಸ ಮಾಡಿದ್ದೀರಾ, ಒಳ್ಳೆ ಪ್ರತಿಫಲಗಳು ಸಿಗುತ್ತೆ. ಕೆಟ್ಟ ಕೆಲಸ ಮಾಡಿದ್ದೀರಾ, ಕೆಟ್ಟ ಪ್ರತಿಫಲಗಳೇ ಸಿಗುತ್ತೆ. ಇನ್ನು ಗುರುಬಲ ದೊರೆತರೆ ಸಕಲ ಕಾರ್ಯಗಳಲ್ಲಿ ಜಯ, ಸಕಲ ಕಾರ್ಯಗಳಲ್ಲಿ ಅದೃಷ್ಟದ ಜೀವನ, ಕೆಲಸ ಕಾರ್ಯಗಳಲ್ಲಿ ಯಶಸ್ಸು, ಮದುವೆಯಾಗುವ ಯೋಗ, ಮದುವೆಯಾಗಿ ಮಕ್ಕಳನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಮಕ್ಕಳನ್ನು ಪಡೆಯುವ ಯೋಗ, ಮತ್ತು ತಂದೆ ತಾಯಿಯರು ಮಕ್ಕಳಿಗೆ ಮದುವೆ ಮಾಡಬೇಕು ಅಂತಂದ್ರೆ ಕನ್ಯಾದಾನ ಮಾಡಿಕೊಡುವ ಯೋಗ, ಇವನ್ನೆಲ್ಲವನ್ನು ಕಲ್ಪಿಸೋದು ಗುರು. ಅದಕ್ಕೆ ಗುರುಬಲ ಅತಿ ಮುಖ್ಯವಾಗುತ್ತದೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಟ್ರಾನ್ಸಿಟ್ ಅಂದ್ರೆ ಗ್ರಹಚಾರ ಮಾಡುವಲ್ಲಿ ಜಾಸ್ತಿ ಸಮಯ ತಗೊಳ್ಳೋದು ಅಂದ್ರೆ, ಮೊದಲಿಗೆ ಅದು ಶನಿ 2.5 ವರ್ಷ, ಎರಡನೆಯದು ರಾಹು ಮತ್ತೆ ಕೇತುಗಳು. ಕಲಿಯುಗದಲ್ಲಿ ರಾಹು ಮತ್ತೆ ಕೇತು ಇಂಪಾರ್ಟೆನ್ಸ್ ತುಂಬಾ ಬರ್ತಿದೆ. ಯಾಕೆ ಅಂತಂದ್ರೆ ಇಲ್ಲಿ ಪಾಪ ಪುಣ್ಯಗಳ ಲೆಕ್ಕ ತುಂಬಾ ಆಗ್ಬೇಕಾಗಿರೋ ಕಾರಣ ಕಲಿಯುಗದ ಮೊದಲು ಶನಿ ಮತ್ತು ಗುರು ಎರಡನ್ನೇ ನೋಡ್ತಿದ್ದು. ರಾಹುಕೇತು 18 ತಿಂಗಳು ತಗೊಳ್ತಾರೆ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಗೋಚಾರ ಮಾಡಕ್ಕೆ. ಗುರು 1 ವರ್ಷ ತಗೊಳ್ತಾನೆ. ಸೊ ಮೆಜಾರಿಟಿ ಆಫ್ ದ ಪೀಪಲ್ ಗೆ ಇಂಪ್ಯಾಕ್ಟ್ ಆಗೇ ಆಗುತ್ತೆ ಗುರುಬಲ, ಶನಿ ಬಲ ಮತ್ತು ರಾಹುಕೇತುವಿನ ಬಲ.
ಇನ್ನು ಗುರು ತಾನಿರುವ ಸ್ಥಾನದಿಂದ 5, 7 ಮತ್ತು 9ನೇ ಮನೆಗಳಿಗೆ ದೃಷ್ಟಿ ಆಗ್ತಾನೆ. ಈ ದೃಷ್ಟಿಗಳು ಆಸ್ಪೆಕ್ಟ್ಸು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅಭಿವೃದ್ಧಿ ಈ ಮನೆಗಳಲ್ಲಿ ತುಂಬಾ ಹೆಚ್ಚು ಸಾಧ್ಯ ಇರುತ್ತೆ. ಬನ್ನಿ, ಇನ್ನು ತಡ ಮಾಡೋದು ಬೇಡ. ಯಾವ ರಾಶಿಗಳಿಗೆ 2024 ಮೇ 1ನೇ ತಾರೀಕಿನಿಂದ ಗುರುಬಲ ಇದೆ ಅಂತ ತಿಳ್ಕೊಳ್ಳೋ ಸಮಯ. ಗುರುಬಲ ಬಂದರೂ ಕೂಡ ಕೆಲವು ರಾಶಿಗಳಿಗೆ ಶನಿ ಬಲ ಇರೋದಿಲ್ಲ, ರಾಹುಕೇತುಗಳ ಬಲ ಇರೋದಿಲ್ಲ. ಸ್ವಲ್ಪ ಸಪೋರ್ಟ್ ಸಿಗುತ್ತೆ, ಬೆಟರ್ ರಿಸಲ್ಟ್ ಸಿಗುತ್ತೆ. ಹಂಗನ್ಬಿಟ್ಟು ನೀವು ಗುರುಬಲ ಬಂತು ಅಂದಿದ ತಕ್ಷಣ ನಿಮ್ಮ ಲೈಫೇ ಚೇಂಜ್ ಆಗ್ಬಿಡುತ್ತೆ ಅಂತ ಅಲ್ಲ, ಸ್ವಲ್ಪ ಬೆನಿಫಿಟ್ಸ್ ಇದೆ. ಮತ್ತು ಇನ್ನೊಂದೇನು ಎಫೆಕ್ಟ್ ಇದೆ ಅಂತಂದ್ರೆ, ಗ್ರಹಚಾರಗಳನ್ನು ಬಿಟ್ಟು ನಿಮ್ಮ ಜನ್ಮ ಜಾತಕದಲ್ಲೂ ಗುರು ಒಳ್ಳೆಯ ಮನೆಯ ಅಧಿಪತಿ ಆಗಿರಬೇಕು. ಮಾರಕ ಸ್ಥಾನದ ಅಧಿಪತಿ ಆಗಿದ್ರೆ ಆಗ್ಲೂ ಸ್ವಲ್ಪ ತೊಂದರೆ ಆಗೋದುಂಟು. ಸೊ ಆ ಕಾರಣದಿಂದ ನಿಮ್ಮ ಜನ್ಮ ಜಾತಕವನ್ನು ಪರಿಶೀಲಿಸಿಕೊಂಡು ಅದರಂತೆ ಗುರುಬಲ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋದು ಬೆಸ್ಟ್ ಅಂತ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಇನ್ನು 2024 ಮೇ ಇಂದ ಗುರುಬಲ ಪಡಿತಾ ಇರೋ ಮೊದಲನೇ ರಾಶಿ ಯಾವುದು ಅಂತಂದ್ರೆ ಮೇಷರಾಶಿ. ಇದುವರೆಗೂ ಅಂದ್ರೆ ಮೇ 1ನೇ ತಾರೀಕಿನವರೆಗೂ ಗುರು ಮೇಷರಾಶಿಯಲ್ಲೇ ಇದ್ದು ಜನ್ಮರಾಶಿಯಲ್ಲೇ ಇದ್ದ. ಜನ್ಮಗುರು ನರೋದುಕ್ಕಂ ಅಂತ ಮಾತು ಹೇಳ್ದಂಗೆ ವಿಪರೀತ ತೊಂದರೆಗಳನ್ನು ಕೂಡ ಅನುಭವಿಸಿರ್ತೀರ. ಈಗ ಅಂದ್ರೆ ಮೇ 1ನೇ ತಾರೀಕು ಗುರು 2ನೇ ಮನೆ, ನಿಮ್ಮ 2ನೇ ಮನೆ ಅಂದರೆ ವೃಷಭ ರಾಶಿಗೆ ಪ್ರವೇಶ ಮಾಡ್ತಾನೆ. ಪ್ರವೇಶ ಮಾಡಿದ ಕೂಡಲೇ ನಿಮಗೆ ಗುರುಬಲ ಪ್ರಾರಂಭವಾಗುತ್ತೆ. 2ನೇ ಮನೆಯಲ್ಲಿ ಗುರುಬಲ ಇದ್ದಾಗ 2ನೇ ಮನೆ ಬಂದ್ಬಿಟ್ಟು ಕುಟುಂಬದ ಮನೆ ಅಂತ ನಾವು ಹೇಳ್ತೀವಿ. ಕುಟುಂಬದಲ್ಲಿ ಅಡಿಷನ್ ಅಂತ ಅಂದ್ರೆ ಮದುವೆ ಆಗದೆ ಇರೋರಿಗೆ ಮದುವೆ ಆಗುತ್ತೆ, ಮತ್ತು ಮದುವೆಯಾಗಿ ಮಕ್ಕಳನ್ನು ಎಕ್ಸ್ಪೆಕ್ಟ್ ಮಾಡ್ತಿರೋರಿಗೆ ಮಕ್ಕಳು ಆಗುವ ಸಂಭವ ಇರುತ್ತೆ. ಇದುವರೆಗೂ ಡಿಲೇ ಆಗ್ತಿದ್ರೆ ಈಗ ಅದು ಮುಂದುವರಿಯುತ್ತೆ. ಮತ್ತು 2ನೇ ಮನೆ ಸೇವಿಂಗ್ಸ್ ಅಂದರೆ ಹಣವನ್ನು ಉಳಿತಾಯ ಮಾಡುವ ಮನೆ ಅಂತ ಕೂಡ ಕರಿತೀವಿ. ಸೊ ನೀವು ದುಂದುವೆಚ್ಚ ಮಾಡ್ತಿದ್ದು ಹಣ ಪೋಲ್ ಮಾಡ್ತಿದ್ರೆ ಈಗ ನಿಮಗೆ ಸ್ವಲ್ಪ ಬುದ್ಧಿ ಬಂದು ಹಣವನ್ನು ಉಳಿಸಿಕೊಳ್ಳುತ್ತೀರಾ. ಬ್ಯಾಂಕ್ ಡೆಪಾಸಿಟ್, ಬ್ಯಾಂಕ್ ಬ್ಯಾಲೆನ್ಸ್ ಸ್ವಲ್ಪ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು. ಇನ್ನು ಕೆಲಸ ಸಿಗದೇ ಇರೋರಿಗೆ ಕೆಲಸ ಸಿಗುತ್ತೆ, ಆ ಕಾರಣದಿಂದಲೂ ಬ್ಯಾಂಕ್ ಬ್ಯಾಲೆನ್ಸ್ ಇನ್ಕ್ರೀಸ್ ಆಗುತ್ತೆ. ಸೇವಿಂಗ್ಸ್ ಅಂತ ಅಂದರೆ ಹಲವು ಅರ್ಥಗಳು ಬರುತ್ತೆ. ಕೆಲಸ ಮಾಡ್ತಿದ್ದು ಸಂಬಳ ಬರ್ತಿದ್ದು ಅದು ಉಳಿತಾ ಇಲ್ಲ ಅಂತಂದ್ರೆ ಇನ್ನು ಉಳಿಸಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಕೆಲಸನೇ ಸಿಕ್ಕಿಲ್ಲ, ಈಗಷ್ಟೇ ಗ್ರಾಜುಯೇಷನ್ ಕಂಪ್ಲೀಟ್ ಆಗಿದೆ ಅಂತಂದ್ರೆ ಅವ್ರಿಗೆ ಕೆಲಸ ಸಿಕ್ಕಿ ಉಳಿತಾಯ ಸ್ಟಾರ್ಟ್ ಆಗುತ್ತೆ, ಅದು ಬ್ಯಾಂಕ್ ಬ್ಯಾಲೆನ್ಸ್ ಇಂಪ್ರೂವ್ ಆಗುತ್ತೆ ಅಂತ ಅರ್ಥ. ಇನ್ನು ಮೇಷರಾಶಿಯವರಿಗೆ ಅಧಿಪತಿ ಬಂದು ಕುಜ ಮತ್ತು ಗುರು ಒಳ್ಳೆ ಸ್ನೇಹಿತರು. ಸೊ ಬೆಸ್ಟ್ ರಿಸಲ್ಟ್ಸ್ನೇ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಇದರಿಂದ. ಇನ್ನು ಆಗ್ಲೇ ಹೇಳಿದಂತೆ ಗುರುಗೆ 3 ದೃಷ್ಟಿ ಇದ್ದು ಅದು 5, 7, 9ನೇ ಮನೆಯನ್ನು ದೃಷ್ಟಿ ಆಗ್ತಾನೆ. ಮೇಷರಾಶಿಯವರಿಗೆ 5ನೇ ಮನೆ ದೃಷ್ಟಿ ಬಂದ್ಬಿಟ್ಟು ನಿಮ್ಮ 6ನೇ ಮನೆ ಮೇಲೆ ಬೀಳುತ್ತೆ. 6ನೇ ಮನೆ ಬಂದು ಸಾಲಗಳು, ಸಾಲ ಬಾಧೆ, ಶತ್ರುಗಳು ಎಲ್ಲವನ್ನು ತೋರಿಸುತ್ತೆ. ಈ ಮನೆ ಮೇಲೆ ಗುರು ದೃಷ್ಟಿ ಆಗ್ತಿರೋ ಕಾರಣ ನಿಮ್ಮ ಹಿತಶತ್ರುಗಳು ತಾವೆಯೇ ನಾಶ ಆಗುತ್ತಾರೆ. ಮತ್ತು ನಿಮ್ಮ ಶತ್ರುಗಳು ಏನಿದ್ದೀರಿ ಅವರ ಮೇಲೆ ನಿಮ್ಮ ಪರಾಕ್ರಮ ಜಾಸ್ತಿಯಾಗಿ ನೀವು ಜಯ ಸಾಧಿಸ್ತೀರಿ. ಇನ್ನು ನಿಮ್ಮ ಶತ್ರುಗಳೇ ನಿಮ್ಮ ಎದುರು ಹೋರಾಟ ಮಾಡಕ್ಕಾಗಲ್ಲ ಅಂತ ಬಂದು ನಿಮ್ಮಲ್ಲಿ ರಾಜಿ ಎಕ್ಸ್ಪೆಕ್ಟ್ ಮಾಡಬಹುದು. ಮತ್ತು ನಿತ್ಯ ಕರ್ಮಗಳಿರುತ್ತಲ್ಲ ಅಂದ್ರೆ ರುಟೀನ್ ವರ್ಕ್ ನ ಕೂಡ 6th ಹೌಸ್ ತೋರಿಸುತ್ತೆ. ಆ ಕಾರಣದಿಂದ ಅದ್ರ ಮೇಲೆ ದೃಷ್ಟಿ ಆಗ್ತಾ ಇರೋದ್ರಿಂದ ನಿಮ್ಮ ರುಟೀನ್ ವರ್ಕ್ ಅಲ್ಲಿ ಒಂದು ಆರ್ಗನೈಸಿಂಗ್ ಸ್ಕಿಲ್ಸ್ ಜಾಸ್ತಿ ಆಗುತ್ತೆ ನಿಮಗೆ. ಏನೋ ಕಾರಣಗಳಿಂದ ಆಫೀಸ್ಗೆ ಲೇಟ್ ಆಗೇ ಹೋಗ್ತಿದ್ದೀನಪ್ಪ ಪ್ರತಿದಿನ ಅಂತಂದ್ರೆ ಇನ್ನು ಮೇಲೆ ಕರೆಕ್ಟ್ ಆಗಿ ಹೋಗಕ್ಕೆ ಸ್ಟಾರ್ಟ್ ಮಾಡ್ತೀರಿ, ಪಂಕ್ಚುಯಾಲಿಟಿ ಬೆಳೆಸ್ಕೋತೀರಿ, ಅದು ಮ್ಯಾನೇಜರ್ ಕಣ್ಣಿಗೆ ಬಿದ್ದು ಅಪ್ರಿಸಿಯೇಷನ್ಗೆ ಪಾತ್ರರಾಗ್ತೀರಿ. ಇನ್ನು ಸಾಲ ಬಾಧೆ ಅಂತ ಹೇಳಿದ್ನಲ್ಲ, ನಿಮಗೆ ಸಾಲ ಬಾಧೆ ಇದ್ದರೆ ಈಗ ಆಲ್ರೆಡಿ ಸಾಲ ಮಾಡಿ ಅದರಿಂದ ತೊಂದರೆ ಅನುಭವಿಸ್ತಾ ಇದ್ರೆ ಇನ್ನೊಂದು ಕಡೆ ಸಾಲ ದೊರೆಯುತ್ತೆ ನಿಮಗೆ ಕಮ್ಮಿ ಬಡ್ಡಿಗೆ. ಆ ಸಾಲ ತಗೊಂಡು ಈ ಸಾಲ ತೀರಿಸ್ಕೊಳ್ತೀರಿ, ಅಥವಾ ಸಾಲ ಮಾಡಿರೋದನ್ನೇ ತೀರಿಸುವಂತ ಅವಕಾಶ ನಿಮಗೆ ಸಿಗುತ್ತೆ. ಇನ್ನು ದಿನನಿತ್ಯ ಕಾಯಿಲೆಗಳು ಅಂತಂದ್ರೆ ಈಗ ಗ್ಯಾಸ್ಟ್ರಿಕ್ ಸಮಸ್ಯೆ ಇರ್ಬೋದು, ಅದು ದೊಡ್ಡ ಸಮಸ್ಯೆ ಅಲ್ಲ, ಬಟ್ ದಿನನಿತ್ಯ ಪೀಡಿಸ್ತಾ ಇರುತ್ತೆ, ಮೈ ಕೈ ನೋವಿರ್ಬೋದು, ಅಂತದ್ದಿರ್ಬೋದು. ಅಂತ ಕಾಯಿಲೆಗಳಿಂದ ರಿಲೀಫ್ ಸಿಗುತ್ತೆ ಇವಾಗ 6ನೇ ಮನೆ ಮೇಲೆ ದೃಷ್ಟಿ ಬೀಳೋದ್ರಿಂದ. ಇನ್ನು 7ನೇ ದೃಷ್ಟಿ ಗುರುವಿನದು ನಿಮ್ಮ 8ನೇ ಮನೆ ಮೇಲೆ ಬೀಳುತ್ತೆ, ಅಂದ್ರೆ ವೃಶ್ಚಿಕ ರಾಶಿಯ ಮೇಲೆ. ವೃಶ್ಚಿಕ ರಾಶಿಯ ಅಧಿಪತಿ ಕೂಡ ಕುಜಾನೆ, ಇವನು ಕೂಡ ಸ್ನೇಹಿತ. 8ನೇ ಮನೆಯನ್ನು ನಾವು ರೋಗ ಸ್ಥಾನ ಅಂತ ಕರಿತೀವಿ. ಆದ್ರಿಂದ ನಿಮಗೆ ರೋಗಗಳಿಂದ ಪರಿಹಾರ ಸಿಗೋಕೆ ಸ್ಟಾರ್ಟ್ ಆಗುತ್ತೆ. ನಿಮಗೆ ಏನಾದ್ರೂ ಒಂದು ಹೆಲ್ತ್ ಇಶ್ಯೂಸ್ ಆಗಿ ಅದಕ್ಕೆ ಮೆಡಿಕೇಶನ್ಸ್ ವರ್ಕ್ ಆಗ್ತಿಲ್ಲ ಅಂತಂದ್ರೆ ಇನ್ನು ಮೇಲೆ ಮೆಡಿಸಿನ್ಸ್ ಪರ್ಫಾರ್ಮ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ, ಪರಿಣಾಮ ಬೀರುತ್ತೆ. ನಿಮ್ಮ ಹೆಲ್ತ್ ಪ್ರಾಬ್ಲಮ್ಸ್ ಒಂದೊಂದಾಗೆ ಸಾಲ್ವ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. 6ನೇ ಮನೆ ಮೇಲೆ ದೃಷ್ಟಿ ಬೀಳ್ತಿದೆ, ಆದ್ರಿಂದ ಅದು ಕೂಡ ಸ್ವಲ್ಪ ಮೈನರ್ ಹೆಲ್ತ್ ಇಶ್ಯೂಸ್ ಅಂತ ತೋರಿಸೋದ್ರಿಂದ ಆರೋಗ್ಯದಲ್ಲಿ ಉತ್ತಮ ಪ್ರತಿಫಲವನ್ನು ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಇನ್ನು
8ನೇ ಮನೆ ಹಿಡ್ಡನ್ ಹೌಸ್ ಇಂದ ಲಾಭ ಅಂತ ಕರೆಯೋದ್ರಿಂದ ಆ ಗುಪ್ತ ಧನ ನಿಮಗೆ ದೊರೆಯಬಹುದು. ಆ ದುಡ್ಡು ನಿಮಗೆ ಬರೋದೇ ಇಲ್ಲ, ಆ ಆಸ್ತಿ ನಿಮಗೆ ಬರೋದೇ ಇಲ್ಲ ಅಂತ ಅನ್ಕೊಂಡಿದ್ದ ಆಸ್ತಿ ನಿಮಗೆ ವಾಪಸ್ ದೊರೆಯಬಹುದು. ಕೋರ್ಟು ಕಚೇರಿ ಕೇಸ್ಗಳಲ್ಲಿ ಕೇಸ್ ನಡೀತಾ ಇದ್ರೆ ಶತ್ರುಗಳೇ ನಿಮಗೆ ರಾಜಿ ಮಾಡ್ಕೊಳ್ಳೋದಕ್ಕೆ ಬಂದು ಅವರೇ ಬಂದು ದುಡ್ಡು ಕೊಟ್ಟು ರಾಜಿ ಮಾಡ್ಕೊಂಡು ಹೋಗ್ತಾರೆ. ಇದನ್ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಇನ್ನು 9ನೇ ದೃಷ್ಟಿ ಬಂದು ನಿಮ್ಮ 10ನೇ ಮನೆ ಮೇಲೆ ಬೀರ್ತಾನೆ ಗುರು. ಇದು ಕರ್ಮಸ್ಥಾನ. ಕೆಲಸದಲ್ಲಿ ಬಡ್ತಿ, ಪ್ರಮೋಷನ್ನು, ಹೈಕು, ಇನ್ಕ್ರಿಮೆಂಟು ಇದೆಲ್ಲ ಸಾಧ್ಯ ಇದೆ. ಮತ್ತು ಯಾರ್ಯಾರು ಅಬ್ರಾಡ್ ಆಪರ್ಚುನಿಟೀಸ್ಗೆ ಟ್ರೈ ಮಾಡ್ತಿದ್ರಿ ಈ ವರ್ಷ ತುಂಬಾ ಚಾನ್ಸಸ್ ಇದೆ. ಯಾಕೆ ಅಂತಂದ್ರೆ ಮೇಷರಾಶಿಯವರಿಗೆ ಗುರುಬಲ ಒಂದೇ ಅಲ್ಲ, ಶನಿ ಬಲವೂ ಇದೆ, ಜೊತೆಯಲ್ಲಿ ರಾಹುಕೇತುವಿನ ಬಲನೂ ಇದೆ. ಆದ್ರಿಂದ ಈ ವರ್ಷ ನಿಮಗೆ ಗೋಲ್ಡನ್ ಪೀರಿಯಡ್ ಅಂತ ನಾವು ಹೇಳ್ಬೋದು ಮೇಷರಾಶಿಯವರಿಗೆ. ಆದರೆ ಶನಿ ಬಲ ಇದೆ ಅಂತ ಹೇಳದ್ನೇ ಹೊರತು ಶನಿ ನಿಮ್ಗೆ ಏನ್ ಮಾಡಿದ್ರು ಹೆಲ್ಪ್ ಮಾಡ್ತಾನೆ ಅಂತಲ್ಲ. ನೀವೇನಾದ್ರೂ ಮಾಡಬಾರದು ಕೆಲಸ ಮಾಡಿ ಬೇರೆಯವ್ರಿಗೆ ತೊಂದರೆ ಕೊಡಕ್ ಹೋಗಿ ಬೇರೆಯವರ ಹಣದ ಮೇಲೆ ಆಸೆ ಇಟ್ಟು ಏನಾದ್ರೂ ಕೆಲಸ ಮಾಡಿದ್ರೆ ತಪ್ಪು ಕೆಲಸನ ಖಂಡಿತವಾಗ್ಲೂ ಶಿಕ್ಷೆ ಆಗುತ್ತೆ. ಅದಕ್ಕೆ ಸಮಸ್ಯೆಗಳು ತುಂಬಾ ಎದುರಿಸ್ತೀರಿ. ಸೊ ನೀವು ಏನು ಕೊಟ್ಟಿದ್ದೀರಿ ಜಗತ್ತಿಗೆ ಅದು ವಾಪಸ್ ಬರುತ್ತೆ. ನೀವು ಇಫ್ ಯು ಹ್ಯಾವ್ ಗಿವನ್ ಗುಡ್ ಥಿಂಗ್ಸ್ ಟು ದ ವರ್ಲ್ಡ್, ಗುಡ್ ಥಿಂಗ್ಸ್ ವಾಪಸ್ ಬರುತ್ತೆ. ಬ್ಯಾಡ್ ಥಿಂಗ್ಸ್ ಕೊಟ್ಟಿದ್ರೆ ಅದ್ರ 10ರಷ್ಟು ವಾಪಸ್ ಬಂದೇ ಬರುತ್ತೆ. ಸೊ ನೀವು ಒಳ್ಳೆ ಕರ್ಮ ಮಾಡಿದ್ರೆ ಒಳ್ಳೆ ಪ್ರತಿಫಲ ಎಕ್ಸ್ಪೆಕ್ಟ್ ಮಾಡಬಹುದು ಮೇಷರಾಶಿಯವರು. ಆದರೆ ಈ ಎಲ್ಲಾ ಫಲಗಳು ಮೊದಲೇ ಹೇಳಿದಂತೆ ನಿಮ್ಮ ಜನ್ಮ ಜಾತಕದ ಅನ್ವಯ ಇರುತ್ತೆ. ನೀವು ಯಾವ ದಶಾಭುಕ್ತಿಯಲ್ಲಿದ್ದೀರಿ ಇದೆಲ್ಲವೂ ಮ್ಯಾಟರ್ ಆಗುತ್ತೆ. ಸೊ ನಿಮಗೆ ಹೇಳಿದಂತೆ ನಿಮ್ಮ ಅಧಿಪತಿ, ರಾಶಿಯಾಧಿಪತಿ ಬಂದು ಕುಜ, ಅವನು ಏನಾದ್ರೂ ಕೆಟ್ಟ ಸ್ಥಾನದಲ್ಲಿ ರಾಹುವಿನೊಂದಿಗೋ ಶನಿಯೊಂದಿಗೋ ಕೂತಿದ್ದರೆ ನಿಮ್ಮ ಜನ್ಮ ಜಾತಕದಲ್ಲಿ ಯಾವುದೇ ರಿಸಲ್ಟ್ಸ್ ನ ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಏನೋ ಸ್ವಲ್ಪ ಬೆನಿಫಿಟ್ಸ್ ಎಕ್ಸ್ಪೆಕ್ಟ್ ಮಾಡಬಹುದು. ಬೆಸ್ಟ್ ರಿಸಲ್ಟ್ಸ್ ಯಾವಾಗ ಅಂತಂದ್ರೆ ನಿಮ್ಮ ರಾಶಿಯಲ್ಲಿ ಜನ್ಮ ಜಾತಕದಲ್ಲಿ ರಾಶಿಯಾಧಿಪತಿ ಚೆನ್ನಾಗಿದ್ದು ಯಾವುದೇ ದೋಷಗಳಿಲ್ಲದೆ ಇದ್ದರೆ ಅವಾಗ ನೀವು ತುಂಬಾ ಒಳ್ಳೆ ರಿಸಲ್ಟ್ಸ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಜನ್ಮ ಜಾತಕ ಪರಿಶೀಲನೆ ಮಾಡಿಸ್ಕೊಂಡು ಪರಿಹಾರಗಳಿದ್ರೆ ಅವಶ್ಯಕತೆ ಇದ್ರೆ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಇದಿಷ್ಟು ಮೇಷರಾಶಿಯವರಿಗೆ ಗುರುಬಲದಿಂದ ಆಗುವ ಉಪಯೋಗಗಳು. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರಗಳನ್ನ ಕೊಡ್ತೀನಿ. ಇನ್ಸ್ಟಾಗ್ರಾಮ್ ಚಾನಲ್ನ ಕೂಡ ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ, ಅಲ್ಲೂ ಕೂಡ ಅಪ್ಡೇಟ್ಸ್ನ ಕೊಡ್ತೀನಿ. ಇನ್ನು ನಿಮ್ಮ ಜನ್ಮ ಜಾತಕ ಪರಿಶೀಲನೆ ಮಾಡ್ಕೋಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ ಅಥವಾ ಇಮೇಲ್ ಐಡಿ ಥ್ರೂ ನನ್ನ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.